ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಅದ್ದೂರಿ ಆತಿಥ್ಯ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಲೈಫ್, ಆರಾಮಾಗಿ ಹರಟೆ ಹೊಡಿತಾ ಇದ್ದಾರೆ ಕೊಲೆಯ ಆರೋಪಿ. ಈ ಫೋಟೋ ಈ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಇದ್ಯಾವುದೋ ಅವರ ಫಾರ್ಮ್ ಹೌಸ್ ಇಂದು ಸ್ಟೋನಿ ಬ್ರೋಕ್ ಪಬ್ ಇಂದು ಫೋಟೋಸ್ ರಿಲೀಸ್ ಆಗಿದೆ ಅಂತ ಕಾಣುತ್ತೆ ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಅಲ್ಲ, ಪರಪ್ಪನ ಅಗ್ರಹಾರದಲ್ಲಿ ತೀರಾ ಆರಾಮಾಗಿ ಬಿಂದಾಸ್ ಆಗಿ ದರ್ಶನ್ ಜೀವನವನ್ನ ಕಳೀತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಕಪ್ಪು. ಯಾವುದೋ ಸಿನಿಮಾ ಶೂಟಿಂಗ್ ನಲ್ಲಿ ಕೂತ ರೇಂಜ್ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಕೂತು ಕಾಲ ಕಳೀತಾ ಇದ್ದಾರೆ ಮಿಸ್ಟರ್ ದರ್ಶನ್. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಕಪ್ಪು, ಒಂದು ಟಿಪಾಯಿ, 4 ಚೇರು, ಜೈಲಲ್ಲಿ ದಾಸನ ಮೀಟಿಂಗು. ನೋಡಿ, ಅದು ಎಷ್ಟು ಆರಾಮಾಗಿದೆ ಅಂದ್ರೆ ನಿನ್ನೆಯಿಂದ ನೀವೆಲ್ಲ ಮಾಧ್ಯಮಗಳಲ್ಲೂ ಫೋಟೋ ನೋಡ್ತಾ ಇದ್ದೀರಾ. ಒಂದು ಟಿಪಾಯಿ, ರೌಂಡ್ ಟಿಪಾಯಿ, 4 ಚೇರು, ಜೈಲಲ್ಲಿ ದಾಸನ ಮೀಟಿಂಗ್. ಒಬ್ಬ ಕೊಲೆಯ ಆರೋಪಿಗೆ ಈ ರೀತಿಯಾದಂಥ ಸವಲತ್ತುಗಳು ಒಂದು ಸೆಂಟ್ರಲ್ ಜೈಲಿನಲ್ಲಿ ಇದೆ ಅಂದ್ರೆ ಯೋಚನೆ ಮಾಡಿ ಇನ್ನು ಯಾವ ಥರದ ಸೌಲಭ್ಯಗಳನ್ನ ಒಬ್ಬ ಕೊಲೆಯ ಆರೋಪಿಗೆ ಜೈಲಿನಲ್ಲಿ ಕೊಡ್ತಾರೆ ಅಂತ. ಯಾಕೆ ಬೇಕು ಈ ಸೆಂಟ್ರಲ್ ಜೈಲು? ಓಪನ್ ಮಾಡ್ಬಿಡಿ. ಯಾರ್ಯಾರು ಕೈದಿಗಳಿದ್ದಾರೋ, ಯಾರ್ಯಾರು ಅಪರಾಧಿಗಳಿದ್ದಾರೋ ಬಿಟ್ಬಿಡು, ಹೊರಗಡೆ ಆರಾಮಾಗೇ ಇರ್ತಾರೆ. ಇದಕ್ಕೊಂದು ಪುಕ್ಷಟ್ಟೆ ಸಿಬ್ಬಂದಿಗಳ ನೇಮಕ, ಅವರಿಗೊಂದಷ್ಟು ಸಂಬಳ ಯಾಕೆ? ಸುಮ್ಮನೆ ಖರ್ಚು ಯಾಕೆ? ಈ ರೀತಿಯಾದಂಥ ಒಂದು ವ್ಯವಸ್ಥೆ ಜೈಲೊಳಗಿದೆ ಅಂತ ಅಂದ್ರೆ ಎಲ್ಲರೂ ಜೈಲಿಗೆ ಹೋಗೋದೇ ಆರಾಮಲ್ಲ. ಕೆಲವ್ರಿಗೆ ಇಲ್ಲಿ ಪಾಪ ಊಟ ತಿಂಡಿಗೂ ಸಮಸ್ಯೆ ಇದೆ. ನೀವು 3 ಹೊತ್ತು ಅದನ್ನು ಕೊಡ್ತೀರಲ್ಲ, ಪುಕ್ಷಟ್ಟೆ ಆರಾಮಾಗಿ ಬಂದು ತಿನ್ಬೋದಲ್ಲ. ಯಾವುದೋ ಕಳ್ತನನೋ ಯಾವುದೋ ತಲೆ ಹೊಡೆದೋ ಎಲ್ಲರೂ ಜೈಲಿಗೆ ಹೋಗ್ತಾರೆ. ಯಾಕಂದ್ರೆ ಜೈಲಲ್ಲಿ ಆರಾಮಾಗಿದೆ. ನಾವು ದರ್ಶನ್ ಫೋಟೋ ನೋಡಿದ್ದೀವಿ, ಅಲ್ಲಿ ಏನು ಆಗಲ್ಲ. ಏನು ಒಂದು ಕೊಲೆ ತಾನೇ ಮಾಡ್ಬಿಡೋಣ, ಏನು ಒಂದು ಕಳ್ತನ ತಾನೇ ಮಾಡ್ಬಿಡೋಣ, ಏನು ನಮ್ಮ ಬಾಸ್ನ ನೋಡಿದ್ವಲ್ಲ, ಏನು ಆರಾಮಾಗಿ ಚೇರ್ ಮೇಲೆ ಕೂತಿದ್ರು, ಏನು ಆರಾಮಾಗಿ ಸಿಗರೇಟ್ ಸೇಯ್ತಾ ಇದ್ರು, ನಮಗೂ ಹಾಗೆ ಆಗತ್ತೆ, ನಾವು ಹೋಗ್ತೀವಿ ಅಂತ ಹೋಗ್ತಾರೆ. ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ? ಏನು ಸಂದೇಶ ಪಾಸ್ ಮಾಡ್ತಾ ಇದ್ದೀರಾ? ಏನು ಹೇಳಕ್ ಹೊರಟಿದ್ದೀರಾ ನೀವು ಜೈಲಾಧಿಕಾರಿಗಳು? ಇದಕ್ಕೆ ಅಂತ ಒಂದು ಅಧಿಕಾರಿಗಳು ಇರ್ತಾರಲ್ಲ, ಎಲ್ಲಿದ್ದಾರೆ? ರಜದ ಮೇಲೆ ಏನಾದ್ರು ಹೋಗಿದಾರಾ? ಫಾರಿನ್ ಗಿರಿನ್ ಟ್ರಿಪ್ಪಿಗೆ ಕಳಿಸಿದ್ದೀರಾ? ಯಾಕೆ ಇದು ಅರ್ಥ ಆಗಲ್ಲ, ಇದೆಷ್ಟು ಗಂಭೀರ ಅಂತ. ದರ್ಶನ್ ಪಕ್ಕದಲ್ಲೇ ಕುಳಿತ ವಿಲ್ಸನ್ ಗಾರ್ಡನ್ ನಾಗ, ಮ್ಯಾನೇಜರ್ ನಾಗರಾಜ್. ಈ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಹೊಸದಾಗೇನು ಹೇಳಬೇಕಾಗಿಲ್ಲ. ಈತನಿಗೆ ಕರಾಳವಾದಂಥ ಒಂದು ಹಿನ್ನೆಲೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈತ ಜೈಲಲ್ಲಿ ಕೂತ್ಕೊಂಡೆ ಬೆಂಗಳೂರು ಆಪರೇಟ್ ಮಾಡ್ತಾನಂತೆ. ಫೋನ್ ಕಾಲ್ಸ್ ಮುಖಾಂತರವಾಗಿ ಹಫ್ತಾ ವಸೂಲಿ ಮಾಡೋದು, ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳನ್ನು ಮಾಡೋದು ಈ ವಿಲ್ಸನ್ ಗಾರ್ಡನ್ ನಾಗ. ಈ ನಾಗನ ಜೊತೆಗೆ ಈ ದರ್ಶನಿಗೇನು ಕೆಲಸ? ಹೊರಗಡೆ ಮೀಟ್ ಆಗಿದ್ರೆ ಏನೋ ಹೇಳ್ಬೋದಿತ್ತು. ಜೈಲಲ್ಲಿ ಏನು ಕೆಲಸ? ಮೀಟ್ ಆಗೋದಕ್ಕೆ ಯಾಕ್ರಿ ಬಿಟ್ರಿ? ಹೇಗ್ರಿ ಬಿಟ್ರಿ? ಸಾಕ್ಷಿ ನಾಶ ಆಗಲ್ವಾ ಈಗ? ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಯಾರ್ಯಾರಿಗೆ ಕಾಲ್ ಮಾಡ್ಬೇಕು, ಏನೇನು ಡೀಲ್ ಮಾಡಬೇಕು ಮಾಡಲ್ವಾ ಈಗ? ಹೆಂಗೆ ಅವಕಾಶ ಕೊಟ್ರಿ ಇವರನ್ನೆಲ್ಲ ಒಟ್ಟಿಗೆ ಕುತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಮಾಡೋದಕ್ಕೆ? ಇದೇನು ಪಬ್ಬ ಅಥವಾ ಇದೇನು ಫಾರ್ಮ್ ಹೌಸಾ? ಯಾರು ಅವಕಾಶ ಕೊಟ್ಟಿದ್ದು? ಹೇಗೆ ಅವಕಾಶ ಕೊಟ್ರಿ? ಜೈಲಲ್ಲಿ ಇರುವಂಥ ಎಲ್ಲರಿಗೂ ಇದೇ ಥರದ ಅವಕಾಶ ಇದೆಯಾ? ಮೇ ಬಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ಪಾರ್ಕ್ ಅಂತ ಏನಾದರೂ ಇದೆಯಾ? ನಾವು ಜೈಲಿಗೆ ಹೋಗಿಲ್ಲ, ಹಂಗಾಗಿ ಗೊತ್ತಿಲ್ಲ. ಪಾರ್ಕ್ ಅಂತ ಏನಾದರೂ ಇದೆಯಾ? ಇದರಲ್ಲಿ ಸಂಜೆ 4 ಗಂಟೆಯಿಂದ 5 ಗಂಟೆ ತನಕ ರೌಂಡ್ ಟೇಬಲ್ ಮೀಟಿಂಗ್ ಫ್ರೆಂಡ್ಸ್ ಜೊತೆಗೆ ಅಂತ ಏನಾದರೂ ನಿಮ್ಮ ಜೈಲಿನ ಬುಕ್ಕಿನಲ್ಲಿ ರೂಲ್ಸ್ ಇದೆಯಾ? ಹೇಳಿ ನೋಡೋಣ. ಏನು ಹೇಳುತ್ತೆ ಜೈಲ್ ಬುಕ್ಕು? ನಿಮಗೆ ಅಂತ ನಿಮ್ಮದೇ ಆದಂಥ ರೂಲ್ಸ್ಗಳಿದೆಯಲ್ಲ, ಏನು ಹೇಳುತ್ತೆ? ಈ ಥರದೊಂದು ಮೀಟಿಂಗನ್ನು ಅರೇಂಜ್ ಮಾಡ್ಕೊಂಡು ಮೀಟಿಂಗ್ ಮಾಡಬಹುದು ಅಂತ ಇದೆಯಾ? ವಿಲ್ಸನ್ ಗಾರ್ಡನ್ ನಾಗನ್ ಕೇಸ್ ಯಾವುದು? ಕೊಲೆ ಕೇಸಲ್ಲಿ ಆತ ಒಳಗೆ ಹೋಗಿರೋದು. ದರ್ಶನ್ ಕೇಸ್ ಏನು? ರೇಣುಕಾ ಸ್ವಾಮಿಯ ಕೊಲೆನ ಮಾಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಆತ ಜೈಲಿಗೆ ಹೋಗಿ ಕೂತಿರೋದು. ಎರಡಕ್ಕೂ ಸಂಬಂಧ ಇಲ್ದಿರೋ ಕೇಸಲ್ಲಿ ಇವರಿಬ್ರು ಹೇಗೆ ಒಂದಾಗ್ತಾರೆ? ಮತ್ತು ಅದೇ ಕೇಸ್ನಲ್ಲಿ ಒಳಗಡೆ ಹೋಗಿರೋ ಮ್ಯಾನೇಜರ್ ನಾಗರಾಜ್ ಹೆಂಗ್ ಬಿಟ್ರಿ ಇವ್ರನ್ನ ಮಾತಾಡೋದಕ್ಕೆ? ಈಗ ಸಾಕ್ಷಿ ನಾಶ ಆಗಲ್ವಾ? ಮಾತಾಡ್ಕೊಳಲ್ವಾ? ನೀನೇನು ಸ್ಟೇಟ್ಮೆಂಟ್ ಕೊಟ್ಟೆ, ನಾನೇನು ಸ್ಟೇಟ್ಮೆಂಟ್ ಕೊಟ್ಟೆ, ಯಾರಿಗೆ ಕಾಲ್ ಮಾಡಬೇಕು, ಯಾರ ಹತ್ರ ಡೀಲ್ ಮಾಡಬೇಕು, ಈಗ ಆಗಲ್ವಾ ಅದು? ಇನ್ನೊಬ್ಬ ರೌಡಿ ಶೀಟರ್ ಕುಳ್ಳ ಸೀನಾ ಅಂತೆ, ಈತನು ಜೊತೆಯಲ್ಲಿ ಕುತ್ಕೊಂಡಿದ್ದಾನೆ. ಏನ್ರಿ ಸಂಬಂಧ ಇವ್ರಿಗೆಲ್ಲ? ಏನಾದರೂ ಫಿಲಮ್ ಶೂಟಿಂಗ್ ಮಾಡ್ತಾ ಇದ್ದೀರಾ ನೀವು ಪರಪ್ಪನ ಅಗ್ರಹಾರದಲ್ಲಿ? ಯಾವನೋ ಒಬ್ಬ ಫ್ಯಾನ್ಸ್ ಅಂತ ಅನ್ಸ್ಕೊಂಡು ಅವ್ನು ಹೇಳ್ತಾ ಇದ್ದ, ನಮ್ಮ ಬಾಸು ಡೆವಿಲ್ ಮೂವಿ ಶೂಟಿಂಗಿಗೆ ಅಂತ ಹೋಗಿದ್ದಾನೆ ಅಂತ. ಮೇ ಬಿ ಇದು ನೋಡ್ತಾ ಇದ್ರೆ ನಮಗೂ ಆ ಕನ್ಫ್ಯೂಷನ್ಸ್ ಆಗುತ್ತೆ. ಓ, ಮೇ ಬಿ ಏನಾದ್ರು ರಿಯಲ್ ಆಗಿ ಏನಾದ್ರು ಶೂಟಿಂಗ್ ಮಾಡ್ತಾ ಇದ್ದಾರೇನೋ, ಅದಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಾರೇನೋ ಅಂತ. ಜೈಲಾಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು? ಅತಿಥಿ ದೇವೋಭವ ಅನ್ನುವಂಥ ನೀತಿಯನ್ನು ಏನಾದರೂ ನೀವು ಫಾಲೋ ಮಾಡ್ತಾ ಇದ್ದೀರಾ?
ಸಮಾಜಕ್ಕೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನೀವು ಏನು ಮೆಸೇಜ್ ಪಾಸ್ ಆಗತ್ತೆ? ಸೆಲೆಬ್ರಿಟಿಗಳು ಅಂತ ಅಂದಿದ ತಕ್ಷಣ ಇವ್ರಿಗೇನು ಬೇಕಾದ್ರೂ ವ್ಯವಸ್ಥೆ ಮಾಡ್ಬೋದಾ? ಕೆಲವರು ಪ್ರಶ್ನೆ, ಮಾಧ್ಯಮಗಳು ಯಾಕೆ ಇದನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಈ ವಿಚಾರವನ್ನ ಇಟ್ಕೊಂಡು ಅಂತ. ಖಂಡಿತ ಟೈಮ್ ವೇಸ್ಟ್ ಅಲ್ಲ ಇದು. ಒಂದು ತಿಳ್ಕೊಂಡ್ಬಿಡಿ, ಈ ಥರದ್ದು ಜೈಲಿನ ಒಳಗೆ ಎಷ್ಟು ನಡೀತಾವೆ ಅನ್ನೋದು ಈ ಹಿಂದೆಯಿಂದಲೂ ನಾವು ತೋರಿಸಿದ್ದೀವಿ. ಮೊಬೈಲ್ಗಳು ಸಿಕ್ಕಿದ್ದು ತೋರಿಸಿದ್ದೀವಿ, ಡ್ರಗ್ಸ್ ಸಿಕ್ಕಿದ್ದು ತೋರಿಸಿದ್ದೀವಿ. ಆದರೆ ಈ ವ್ಯಕ್ತಿ ಥರ ದಿಮಾಕಿನಲ್ಲಿ ಜೈಲ್ ಒಳಗಡೆ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇದ್ದಿದ್ದು ಮೇ ಬಿ ಇದೇ ಮೊದಲು ಅಂತ ಕಾಣುತ್ತೆ. ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂದರೆ ಲೋಪದೋಷ ಯಾರು ಮಾಡ್ತಾ ಇದ್ದಾರೆ? ನಾವು ತೋರಿಸ್ತಾ ಇರೋದಕ್ಕೇನೆ, ನಾವು ಪ್ರಶ್ನೆ ಮಾಡ್ತಾ ಇರೋದಕ್ಕೆ ಅಲ್ಪ ಸ್ವಲ್ಪವಾದ್ರೂ ಕಡಿಮೆ ಆಗಿದೆ. ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದಾರೆ ಪೊಲೀಸರು. ಮೀಡಿಯಾದವ್ರು ಇದನ್ನೂ ತೋರಿಸಿಲ್ಲ ಅಂತಂದಿದ್ರೆ ಮೋಸ್ಟ್ಲಿ ದರ್ಶನ್ ಹೆಸರಲ್ಲಿ ಯಾವುದಾದ್ರೂ ಮಿಕಾನ ಜೈಲೊಳಗೆ ಕಳಿಸ್ತಿದ್ರೇನು, ಇವ್ರನ್ನ ಕ್ಯಾರವಾನಲ್ಲಿ ಇಟ್ಕೊಳ್ತಿದ್ರೇನು, ಮಾಧ್ಯಮಗಳು ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿಲ್ಲ ಅಂತ ಅಂದಿದ್ರೆ. ಈ ರೀತಿಯಾಗಿ ಕೂಡ ಜೈಲಲ್ಲಿ ನಡೆಯುತ್ತಾ ಅನ್ನೋದು ತುಂಬಾ ಜನಸಾಮಾನ್ಯರ ಪ್ರಶ್ನೆ. ಈ ಫೋಟೋವನ್ನ ರೇಣುಕಾಸ್ವಾಮಿ ಫ್ಯಾಮಿಲಿಯವ್ರು ನೋಡ್ತಾ ಇದ್ದ ಹಾಗೇನೆ ಶಾಕ್ ಆಗಿದ್ದಾರೆ. ನೀವು ತನಿಖೆ ಮಾಡದೆ ಬೇಡ ಸ್ವಾಮಿ, ಸಿಸಿಬಿಗೆ ವಹಿಸ್ಬಿಡಿ ಅಂತ ಅವ್ರ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದಾರೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಆಗೋದ್ನಲ್ಲ, ಆ ಥರ ಎಷ್ಟೋ ವ್ಯಕ್ತಿಗಳು ಕೊಲೆ ಆದವರು, ಕೊಲೆ ಮಾಡಿ ಹೋದವರು ಒಳಗಡೆ ಇದ್ದಾರೆ. ಅವ್ರ ಮನಸ್ಸಲ್ಲೂ ಇದೆ ತಾನೆ, ಹಾಗಿದ್ರೆ ನಮ್ಮವ್ರನ್ನ ಕೊಲೆ ಮಾಡಿದ ವ್ಯಕ್ತಿಯು ಕೂಡ ಹಿಂಗೆ ಒಳಗಡೆ ಇದ್ದಾನೆ, ಹಿಂಗೆ ಆರಾಮಾಗಿದ್ದಾನೇನೋ, ಹಾಗಿದ್ರೆ ಜೈಲ್ ಅನ್ನೋದು ವೇಸ್ಟ್ ಏನೋ, ಕಾನೂನು ಅನ್ನೋದು ವೇಸ್ಟ್ ಏನೋ, ಸುಮ್ಮನೆ ಪುಕ್ಷಟ್ಟೆ ಅನ್ಸುತ್ತೆ, ಇದೆಲ್ಲ ತೋರಿಕೆಗೆ ಮಾತ್ರ ಅನ್ಸುತ್ತೆ, ಇನ್ನೇನು ಶಿಕ್ಷೆ ಎಲ್ಲ ಆಗಲ್ಲ ಅಂತ ಅನ್ಸುತ್ತೆ ಅಂತ. ನೋಡಿ, ಪ್ರತಿಯೊಂದು ಕೂಡ ಇಷ್ಟು ಡ್ರಾಮ್ಯಾಟಿಕ್ ಆಗಿದೆ ಅಂತ. ಊಟ ಸಿಗ್ಲಿಲ್ಲ ಅಂತ ಈತ ಅರ್ಜಿ ಹಾಕೊಂಡು ಕುತ್ಕೊಂತ. ಇದು ನೋಡಿದ್ರೆ ಸಿಗರೇಟೇ ಸಿಕ್ಕಿದೆ, ಊಟ ಸಿಗದೆ ಇರತ್ತಾ?